ಸರ್ ನಮಸ್ತೆ. ನಮಸ್ತೆ. ನಾನು ಹರೀಶ್ ರಾವ್ ಅಣ್ಣಾರಿಂದ ಕಾರ್ಕಳ ತಾಲೂಕು. ಅಂದರೆ ಈಗ ಹೆಬ್ರಿ ತಾಲೂಕು ಆಗಿದೆ, ಒಂದು ಕಾರ್ಕಳ ತಾಲೂಕಿತ್ತು. ಸರ್ ನೀವು ಕರ್ನಾಟಕ ಸಾವಯವ ಕೃಷಿ ಯೋಜನೆ ಮಂಗಳ ಕಿಸಾನ್ ಸಮೃದ್ಧಿ ಗೊಬ್ಬರವನ್ನು ಎಷ್ಟು ವರ್ಷದಿಂದ ಬಳಕೆ ಮಾಡ್ತಿದ್ದೀರಿ ಸರ್? ನಾನು ಕಡಿಮೆ ಅಂದ್ರೆ ಒಂದು 4 ವರ್ಷದಿಂದ ಇದು ಮಾಡ್ತಿದ್ದೇನೆ. ಈಗ ಶಾರದಾ ಮೇಡಮ್ ಅಂತ ಹೇಳಿದ್ರೆ ಇಲ್ಲಿದ್ರು, ಅಂದರೆ ತಮ್ಮದು ಕೃಷಿಕರಿಗೆ ಗೊಬ್ಬರ ಕೊಡುವುದೆಲ್ಲ ಮಾಡ್ತಿದ್ರು. ಅಂದರೆ ಪ್ರತಿ ಮನೆಗೆ ಅಂದರೆ ನಾವು ಬಳಕೆ ಮಾಡಿದ್ದೇವೆ 4 ವರ್ಷದಿಂದ. ಹೌದು. ಈಗ ಒಂದು ಮರಕ್ಕೆ ಎಷ್ಟು ಕೆಜಿ ಬಳಕೆ ಮಾಡ್ತಿದ್ದೀರಿ ಸರ್? ನಾವು ಅಂದರೆ ಒಂದು ಗಿಡ ನಡುವುದಾದ್ರೆ ಅದಕ್ಕೆ ಒಂದು 1.5 kg ಹಾಕ್ತೇವೆ. ನೀವು ಒಂದು 2 ವರ್ಷದ ಹಿಂದೆ ಆ ಸಣ್ಣ ಗಿಡಕ್ಕೆ ಎಷ್ಟು ಹಾಕಿ ಇದು ನಾವು ಒಂದು 1.5 kg ಹಾಕಿ 1.5 kg ಹಾಕಿದ್ದೀರಿ. ಈಗ ಅಂದ್ರೆ ಅದು ಒಳ್ಳೇದುಂಟು ಅಲ್ಲಿ. ಅದು ಕೆಳಗೆ ಉಂಟಲ್ಲ ಸರ್? ಹೌದು, ಅಲ್ಲಿ ಈಗ ದೊಡ್ಡ ಇದು ಫಸಲು ಬರುವಂತ ಮರಕ್ಕೆ ಎಷ್ಟು ಕೆಜಿ ಹಾಕ್ತಾ ಇದ್ದೀರಿ? ನಾವೀಗ ಒಂದು 3.5 kg ಹಾಕ್ತೇವೆ. 3.5 kg. ಹೌದು. ಹೇಗೆ ಕಾಣ್ತದೆ ಸರ್ ನಮ್ಮ ಈ ಮಂಗಳ ಕಿಸಾನ್ ಸಮೃದ್ಧಿ ಗೊಬ್ಬರದಿಂದ ಯಾವ ರೀತಿ ನಿಮಗೆ ಪ್ರಯೋಜನ ಆಯ್ತು? ಖರ್ಚು ಕಡಿಮೆ, ವೆಚ್ಚ ಕಡಿಮೆ. ಅಂದ್ರೆ ಒಂದು ಮರಕ್ಕೆ ಒಂದು ಅದು ಕೊಟ್ಟಿಗೆ ಗೊಬ್ಬರ ಆದ್ರೆ ಅದು ಬುಟ್ಟಿಯಲ್ಲಿ ತಂದಾಕ್ಬೇಕಲ್ಲ ಅದನ್ನು. ಹೌದು ಹೌದು. ಖರ್ಚು ಉಂಟು. ಇದಂದ್ರೆ ಗೋಣಿ ಸಿಟ್ಟು ತಂದು ಟೋಟಲ್ ಇಟ್ಟು ಡಿವೈಡ್ ಮಾಡಿ ಹಾಕ್ಬೋದು. ಒಂದು 3.5 kg, ಒಂದು 5 kg ಇದ್ದು ಗೋಣಿ ಇರ್ತಾರಲ್ಲ. ಈ ಮೊದಲು ಯಾವುದು ನೀವು ಹಟ್ಟಿ ಗೊಬ್ಬರ ಹಾಕ್ತಿದ್ರಿ? ಹಟ್ಟಿ ಗೊಬ್ಬರ ಹಾಕ್ತೀವಿ, ಕೊಟ್ಟಿಗೆ ಗೊಬ್ಬರ. ಅದೇ ಈಗ ನನ್ನ ಪ್ರಥಮದಲ್ಲಿ ನೀವು 2020ರಲ್ಲಿ ಒಂದು 10 ಬ್ಯಾಗ್ ಕಂಟಿನ್ಯೂ ಮಾಡ್ತಿದ್ದಾರೆ ಮೇಡಮ್. 10 ಬ್ಯಾಗ್ ಫಸ್ಟ್ ಪ್ರಥಮವಾಗಿ ನೀವು ಇದು ಮಾಡಿದ್ದು. ಪ್ರಥಮವಾಗಿ ನಾವು 10 kg 10 ಬ್ಯಾಗ್. ಹೌದು. ಈಗ ಒಂದು 50 ಚೀಲ 50 ಬ್ಯಾಗ್. ಹೌದು. ಲಾಸ್ಟ್ ಟೈಮ್ ಅವ್ರಿಗೆ ಹೇಳಿದ್ದೆ ನಾನು. ಹೌದು. ಕೆಂಜಿಗೆ ಮನೆಯಲ್ಲಿ ಅವರು ಅಷ್ಟು 700 ಚೀಲ ತಗೊಂಡಿದ್ರು. ಹೌದು ಹೌದು. ಹೌದು. ಇನ್ನು ಬೇರೆ ರೈತರಿಗೆ ನೀವು ಏನು ಹೇಳಿ ಬಯಸ್ತೀರಿ? ನಾನಂದ್ರೆ ಇದು ಒಳ್ಳೆ ಉತ್ತಮ, ಅತಿ ಉತ್ತಮ ಅಂತ ಹೇಳಿ ಬಯಸ್ತೇನೆ. ಓಕೆ ಸರ್. ಹೌದು. ಅಂದ್ರೆ ವೆಚ್ಚ ಎಲ್ಲ ಕಡಿಮೆ, ಅಂದ್ರೆ ಲೇಬರ್ ಚಾರ್ಜ್ ಅದೆಲ್ಲ ಕಡಿಮೆ ಆಗ್ತದೆ. ಒಳ್ಳೇದು ಕಾಣ್ತದೆ ನನಗೆ. ಹೌದು. ಓಕೆ ಸರ್, ನಿಮಗೆ ಸಂಸ್ಥೆ ಪರವಾಗಿ ಧನ್ಯವಾದಗಳು. ಆಯ್ತು.